ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾಸಕ ಮಾಜಿ ಶಾಸಕರ ಠಾಕ್ವಾರ್. ಗ್ರಾಮಾಂತರ ಕ್ಷೇತ್ರದ ಭ್ರಷ್ಟಾಚಾರ ವಿಚಾರಕ್ಕೆ ನಾಯಕರ ಜಟಾಪಟಿ. ಮಾಸ್ಕ್ ಕಾರ್ಡ್ ದಂಧೆ ಮಾಡಿ ಜೀವನ ಮಾಡಿದಂತ ಸುರೇಶ್ ಗೌಡ. ನಿಮ್ಮಪ್ಪ ಎಂಥ ಭ್ರಷ್ಟ ಅನ್ನೋದನ್ನು ಕೂಡ ಇಡೀ ಕರ್ನಾಟಕಕ್ಕೆ ತುಮಕೂರು ಜಿಲ್ಲೆಗೆ ಗೊತ್ತಿದೆ. ನಾನು ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಎಂದು ಸುರೇಶ್ ಗೌಡ. ಬಗ್ಗವನು ಅಲ್ಲ ಜಗ್ಗವನು ಅಲ್ಲ ಸುರೇಶ್ ಗೌಡ. ಸುರೇಶ್ ಗೌಡ ಒಬ್ಬ ಮಾರ್ಕ್ಸ್ ಕಾರ್ಡ್ ಕಳ್ಳ ಎಂದು ಗೌರಿಶಂಕರ್ ಟೀಕಾ ಪ್ರಹಾರ. ಸುರೇಶ್ ಗೌಡನು ಒಬ್ಬ ಮಾಸ್ಕ್ ಕಾರ್ಡ್ ಕಳ್ಳ. ಅನಾವಶ್ಯಕವಾಗಿ ಗಾಳಿಲಿ ಗುಂಡು ಹೊಡೆಯೋದು. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ತುಮಕೂರು ಗ್ರಾಮಾಂತರ ಕ್ಷೇತ್ರದ ನೀರಾವರಿ ಇಲಾಖೆಯಲ್ಲಿ 1 ಕೋಟಿಯಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ದಾಖಲೆ ಸಮೇತ ಬಯಲಿಗೆಳೆದಿದ್ರು. ಅಲ್ಲಿ ಲೋಕಾಯುಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ರು. ಭ್ರಷ್ಟಾಚಾರದ ಬಗ್ಗೆ ಬಯಲಾಗ್ತಿದ್ದಂತೆ ಸುರೇಶ್ ಗೌಡ ಮಾಜಿ ಶಾಸಕ ಗೌರಿಶಂಕರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಅಲ್ಲದೆ ಇಬ್ಬರು ನಾಯಕರ ನಡುವಿನ ಗುದ್ದಾಟ ಮತ್ತೊಂದು ಹಂತಕ್ಕೆ ತಲುಪಿದ್ದು ವೈಯಕ್ತಿಕ ಟೀಕೆಗೆ ಇಳಿದಿದ್ದಾರೆ. ಮಾಜಿ ಶಾಸಕ ಗೌರಿಶಂಕರ್ ಆರೋಪವನ್ನ ತಳ್ಳಿ ಹಾಕಿದ ಶಾಸಕ ಸುರೇಶ್ ಗೌಡ ಅವರದ್ದೇ ಸರ್ಕಾರ ಇರೋದು, ತನಿಖೆ ಮಾಡಿಸಲಿ ಬಿಡಿ ಎಂದಿದ್ದಾರೆ. ಯಾವುದೋ ಅಧಿಕಾರಿಯನ್ನ ಬಲಿ ಹಾಕಬೇಕು ಅಂತ ಅವರ ತಲೆ ಒಳಗೆ ಇದೆ. ಈಗಾಗಲೇ ಎಷ್ಟೋ ಅಧಿಕಾರಿಗಳು ಸತ್ತಿದ್ದಾರೆ, ಇಲ್ಲೂ ಯಾರಾದರೂ ಇಬ್ಬರನ್ನ ಸಾಯಿಸಬೇಕು ಅಂತ ಹೊರಟಿದ್ದಾರೆ ಎಂದು ಗೌರಿಶಂಕರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ನನ್ನ ಕ್ಷೇತ್ರದಲ್ಲಿ ಗೌರಿಶಂಕರ್ ಅವರು ನಕಲಿ ಬಾಂಡ್ ಹಂಚಿ ಚುನಾವಣೆಯಿಂದ ಡಿಸ್ಕ್ವಾಲಿಫೈ ಆಗಿರೋದು ಎಂದು ಟೀಕಿಸಿದರು. ಅಲ್ಲದೆ ನಕಲಿ ವ್ಯಾಕ್ಸಿನೇಷನ್ ಹಾಕಿಸಿ ತನಿಖೆಯನ್ನ ಎದುರಿಸ್ತಾ ಇರೋರು ನಿಮಗೆ ಯಾವ ನೈತಿಕತೆ ಇದೆ ಎಂದು ಗೌರಿಶಂಕರ್ಗೆ ನೇರವಾಗಿ ಸುರೇಶ್ ಗೌಡ ಪ್ರಶ್ನಿಸಿದ್ರು. ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡದಿದ್ರೆ ನಿಮಗೆ ತಿಂದ ಕೂಳು ಅರಗಲ್ಲ ಅಂತ ಟೀಕಾ ಪ್ರಹಾರವನ್ನ ನಡೆಸಿದ್ರು. ಲೋಕಾಯುಕ್ತಕ್ಕೆ ಕೊಡೋದು ಸರ್ಕಾರ ನಿಮ್ದು ಹಿಡ್ಕೊಂಡು ಸರ್ಕಾರದಲ್ಲಿ 5 ಪೈಸೆ ಹಣ ಬರ್ತಿಲ್ಲ. ಸರ್ಕಾರದಲ್ಲಿ ಹಣ ಬರ್ತಿಲ್ಲ ಇದ್ದಾಗ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಲೋಕಾಯುಕ್ತ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರದ್ದೇ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ ಸಾಹೇಬ್ರಿದ್ದಾರೆ, ಮತ್ತು ರಾಜಣ್ಣವರಿದ್ದಾರೆ ಇಲ್ಲಿ ಸಚಿವರು. ಅವ್ರ ಹತ್ರ ಹೋಗಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಿಸ್ಲಿ. ಇವತ್ತು ಯಾವುದೋ ಅಧಿಕಾರಿನ ಬಲಿ ಹಾಕಬೇಕು ನೇಣು ಹಾಕ್ಸ್ಬೇಕು ಅಂತ ಅವ್ರಿಗೆ ತಲೆ ಒಳಗಡೆ ಇದೆ. ಈಗ ಎಷ್ಟೋ ಜನ ಅಧಿಕಾರಿಗಳು ಸತ್ತವ್ರೆ, ಇಲ್ಲೂ ಯಾರೋ ಒಂದಿಬ್ಬರನ್ನ ಸೂಸೈಡ್ ಮಾಡಿಸ್ಬೇಕು, ಅವ್ರು ನೇಣು ಹಾಕ್ಸ್ಬೇಕು ಅಂತ ನೇಣು ಗಂಬಕ್ಕೆ ಹಾಕಬೇಕು ಅಂತ ಉದ್ದೇಶದಿಂದ ಮಾಡೋರೆ ಅಂತ ಅನಿಸುತ್ತೆ. ಅದರಿಂದ ನಾನು ಗೌರಿಶಂಕರ್ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದಲ್ಲಿ ನಕಲಿ ಬಾಂಡ್ ಹಂಚಿ ಇವತ್ತು ನೀವು ಡಿಸ್ಕ್ವಾಲಿಫೈ ಆಗಿರೋರು, ನಕಲಿ ವ್ಯಾಕ್ಸಿನೇಷನ್ ಹಾಕಿ ನೀವು ತನಿಖೆಯನ್ನು ಇವತ್ತು ಎದುರಿಸ್ತಾ ಇದ್ದೀರಾ. ನೀವು ಯಾವ ನೈತಿಕತೆ ಹಿಡ್ಕೊಂಡು ನನ್ನ ಬಗ್ಗೆ ಮಾತಾಡ್ತೀರಾ? ನನ್ನ ವೈಯಕ್ತಿಕ ವಿಚಾರಕ್ಕೆ ಬರದೇ ಹೋದರೆ ನಿಮಗೆ ತಿಂದಿರೋ ಕೂಳು ಅರಗಲ್ಲ ಅಂತ ಅನಿಸುತ್ತೆ. ಇನ್ನು ನಕಲಿ ಬಾಂಡ್ ಬಗ್ಗೆ ಸುರೇಶ್ ಗೌಡ ಸಿಡಿಸಿದ ಬಾಂಬ್ಗೆ ಗೌರಿಶಂಕರ್ ಬ್ಲಾಸ್ಟ್ ಆಗಿದ್ದು, ಸುರೇಶ್ ಗೌಡ ಒಬ್ಬ ಮಾರ್ಕ್ಸ್ ಕಾರ್ಡ್ ಕಳ್ಳ, ಮಾರ್ಕ್ಸ್ ಕಾರ್ಡ್ ದಂಧೆ ನಡೆಸಿ ಜೀವನ ನಡೆಸಿದವನು ಸುರೇಶ್ ಗೌಡ ಅಂತ ಏಕವಚನದಲ್ಲಿ ಗೌರಿಶಂಕರ್ ವಾಗ್ದಾಳಿಯನ್ನ ನಡೆಸಿದ್ರು. ಸುರೇಶ್ ಗೌಡ ಡಿಗ್ರಿ ಎಕ್ಸಾಮ್ ವೇಳೆ ಕಾಫಿ ಹೊಡೆದು ಡಿಬಾರಾಗಿ ಅಪಾಲಜಿ ಬರೆದುಕೊಟ್ಟಂತಹ ಕಳ್ಳ ಅಂದ್ರೆ ಅದು ಸುರೇಶ್ ಗೌಡ. ಸುರೇಶ್ ಗೌಡ ಇದೀಗ ಇಂಗು ತಿಂದ ಮಂಗನಂತೆ ಆಗಿದ್ದಾನೆ. ಯಾಕಂದ್ರೆ ಬರ್ತಾ ಇದ್ದ 1 ಕೋಟಿ ಹಣ ತಪ್ಪೋಯ್ತಲ್ವಾ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ಕಿಡಿಕಾರಿದ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆಗಿರೋ ಭ್ರಷ್ಟಾಚಾರಕ್ಕೆ ಸುರೇಶ್ ಗೌಡನೇ ಕುಮ್ಮಕ್ಕು ಕೊಟ್ಟಿರೋದು ಅಂತ ಮತ್ತೊಮ್ಮೆ ಗಂಭೀರ ಆರೋಪವನ್ನ ಮಾಡಿದ್ರು. ಸುರೇಶ್ ಗೌಡನು ಒಬ್ಬ ಮಾಸ್ಕ್ ಕಾರ್ಡ್ ಕಳ್ಳ. ಮಾಸ್ಕ್ ಕಾರ್ಡ್ ದಂಧೆ ಮಾಡಿ ಜೀವನ ಮಾಡಿದಂಥ ಸುರೇಶ್ ಗೌಡ. ಜೊತೆಯಲ್ಲಿ ಎಕ್ಸಾಮಿನೇಷನ್ ಬರೀಬೇಕಾದಾಗ, ಅವ್ನು ಡಿಗ್ರಿ ಎಕ್ಸಾಮ್ ಬರೀಬೇಕಾದಾಗ ಕಾಪಿ ಹೊಡೆದು ಡಿಬಾರಾಗಿ ಮತ್ತೆ ಅಪಾಲಜಿಸ್ ಲೆಟ್ರ್ ಕೊಟ್ಟಂಥ ಒಬ್ಬ ಕಳ್ಳ ಅಲ್ಲ, ಅವನು ದಡ್ನೋ ಬುದ್ಧಿವಂತನೋ, ಇಂಗು ತಿಂದ ಮಂಗ ಆಗವನೇ ಸುರೇಶ್ ಗೌಡ. ನೆನ್ನೆಯಿಂದ ಹೇಳಿ, ಇಂಗು ತಿಂದಂಥ ಮಂಗ ಆಗಿರುವಂಥ ಸುರೇಶ್ ಗೌಡ. ಯಾಕೆ ಅಂದರೆ ಒಳ್ಳೆ ಕೈ ಬಿಸಿ ತಪ್ಪೋಯ್ತಲ್ಲ, ಬೆಚ್ಚಿ ಮಾರ್ಕೊಬಿಡೋನು ದೊಡ್ಡ ಅಮೌಂಟನ್ನ, ತಪ್ಪೋಯ್ತು ಅನ್ನೋ ಅಂಥದಕ್ಕೆ ಇವತ್ತು ಸೈಜ್ಗಳ ಕೂದಲೆಲ್ಲ ಕೆದರ್ಕೊಂಬಿಟ್ಟವನು, ರಾತ್ರಿಯಿಂದ ಕೆದರ್ಕೊಂಬಿಟ್ಟು ಇವತ್ತು ಸುತ್ತಾವನೆ. ನನಗೆ ಗೊತ್ತಾಯ್ತು ಆತನ ಕತೆ. ಈಗ ಅಧಿಕಾರಿಗಳೇ ಯಾವುದೇ ಕಾರಣಕ್ಕೂ ಈ ಭ್ರಷ್ಟಾಚಾರ ಮಾಡೋಕ್ಕೆ ಅವಕಾಶ ಇದೆಯಾ? ಕುಮ್ಮಕ್ಕೆ ಯಾರ್ದು? ಕುಮ್ಮಕ್ಕೆ ಇವನೇ, ಸುರೇಶ್ ಗೌಡನೇ ಕುಮ್ಮಕ್ಕೆ ಕೊಟ್ಟಿರೋದು.
ಇನ್ನು ನನ್ನ ಕ್ಷೇತ್ರದ ಜನರ ಮುಂದೆ ನನ್ನ ವಿರುದ್ಧ ಗಾಳಿಯಲ್ಲಿ ಗುಂಡು ಹೊಡೆಯುವುದು, ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳುವುದನ್ನ ನನ್ನ ಕ್ಷೇತ್ರದ ಜನ ನೋಡಿದ್ದಾರೆ. ನಿಮ್ಮ ಮಾತನ್ನ ನನ್ನ ಕ್ಷೇತ್ರದ ಜನ ಎಂದಿಗೂ ನಂಬೋದಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಏನೇ ಆರೋಪ ಇದ್ರೂ ನನ್ನೂ ಸೇರಿಸಿ ತನಿಖೆ ಕೊಡಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅನಾವಶ್ಯಕವಾಗಿ ಗಾಳಿಲಿ ಗುಂಡು ಹೊಡೆಯೋದು ಮತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳೋದು ಇದೆಲ್ಲ ನಮ್ಮ ಕ್ಷೇತ್ರದ ಜನ ನೋಡಿದ್ದಾರೆ. ನಿಮ್ಮ ಅಪ್ಪನ್ನ ಇಬ್ಬರನ್ನೂ ನೋಡಿದ್ದಾರೆ. ಇದಿಷ್ಟಲ್ಲದೆ ವೈಯಕ್ತಿಕ ಟೀಕೆಗೆ ಇಬ್ಬರು ನಾಯಕರು ಇಳಿದು ಪರಸ್ಪರ ಟೀಕಾ ಪ್ರಹಾರವನ್ನ ನಡೆಸಿಕೊಂಡಿದ್ದಾರೆ. ನನ್ನ 40 ವರ್ಷ ರಾಜಕೀಯ ಜೀವನದಲ್ಲಿ ನಿನ್ನನ್ನ ಹಾಗೂ ನಿಮ್ಮ ಅಪ್ಪನನ್ನ ನೋಡಿಕೊಂಡು ಬಂದಿದ್ದೇನೆ. ನಿಮ್ಮ ಅಪ್ಪ ಎಷ್ಟು ಭ್ರಷ್ಟ ಅಂತ ಇಡೀ ರಾಜ್ಯವೇ ನೋಡಿದೆ ಅಂತ ಗೌರಿಶಂಕರ್ರನ್ನ ಕಿಚಾಯಿಸಿದ್ದಾರೆ. ಇತ್ತ ಸುರೇಶ್ ಗೌಡಗೆ ಟಾಂಗ್ ಕೊಟ್ಟ ಗೌರಿಶಂಕರ್ ಶಾಸಕ ಸುರೇಶ್ ಗೌಡ ಅಪ್ಪ ಮೀಟರ್ ರೀಡ್ ಮಾಡ್ತಾ ಇದ್ರಂತೆ. ಯಾರದ್ದೋ ಮನೆಗೆ ನುಗ್ಗಿ ಏನು ಮಾಡೋದಕ್ಕೆ ಹೋಗಿ ಅವರ ಅಪ್ಪನನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ. ಹೀಗೆ ನಿನ್ನನ್ನ ಕೂಡ ಜನ ಅಟ್ಟಾಡಿಸಿಕೊಂಡು ಹೊಡೆಯುತ್ತಾರೆ ಅಂತ ಸುರೇಶ್ ಗೌಡ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ ಗೌರಿಶಂಕರ್. ಇದೆಲ್ಲ ನಮ್ಮ ಕ್ಷೇತ್ರದ ಜನ ನೋಡಿದ್ದಾರೆ. ನಿಮ್ಮ ಅಪ್ಪನ್ನ ಇಬ್ಬರನ್ನೂ ನೋಡಿದ್ದಾರೆ. ನಿಮ್ಮಪ್ಪ ಎಂಥ ಭ್ರಷ್ಟ ಅನ್ನೋದನ್ನು ಕೂಡ ಇಡೀ ಕರ್ನಾಟಕಕ್ಕೆ ತುಮಕೂರು ಜಿಲ್ಲೆಗೆ ಗೊತ್ತಿದೆ. ನೀನು ಏನೇನು ಮಾಡಿದೆ 5 ವರ್ಷದಲ್ಲಿ ತುಮಕೂರು ಜಿಲ್ಲೆಯಲ್ಲಿ, ಯಾವ್ಯಾವ ರಸ್ತೆಗಳು ನೀನು ಹಾಕಿರೋವೋ 6 ತಿಂಗಳು ಕಿತ್ತೋಗಿರೋದೆ ಅನ್ನೋದು ಗೊತ್ತಿದೆ. ನಾನು ಮಾಡಿರೋ ಕೆಲಸನೂ ಹೋಗಿ ನೋಡ್ಕೊಂಬರಲಿ. ನೀನು ಅಧಿಕಾರ ಬಂದಮೇಲೆ ಏನೇನಾಗಿದೆ ಅನ್ನೋದನ್ನು ತನಿಖೆ ಮಾಡಿಸಿದ್ರೆ ಅದು ಬೇರೆ ಆಗುತ್ತೆ. ನಾನು ರಾಜಕೀಯದಲ್ಲಿ ಏನು ಮಾಡಬಾರ್ದು ಅಂತೇಳಿ, ದ್ವೇಷ ಸಾಧಿಸಬಾರ್ದು ಅಂತೇಳಿ ನಾನು ಬದಲಾವಣೆ ಆಗಿದ್ದೇನೆ. ಸುಮ್ಮನೆ ಟಿ ವಿ ಮುಂದೆ ದೊಡ್ಡ ಹೀರೋ ಅಂತ ಬರಾಯಿ ಕೊಚ್ಕೋತಾನೆ, ದುರಾಂಕಾರಿ ಅವನು. ಗೌರಿಶಂಕರ್ ದೊಡ್ಡ ಭ್ರಷ್ಟ, ಅವ್ರ ಅಪ್ಪ ಅದಕ್ಕಿಂತ ದೊಡ್ಡ ಭ್ರಷ್ಟ ಅಂತೇಳಿ ಈ ಥರ. ಅವರ ಅಪ್ಪ ಮೀಟ್ರ್ ರೀಡ್ ಮಾಡ್ತಿದ್ದ, ಮೀಟ್ರ್ ರೀಡಿಂಗ್ ಏನೋ ಮಾಡ್ತಿದ್ದಂತೆ. ಒಂದು ಸರಿ ಏನೋ ಯಾವುದೋ ಮನೆ ನುಗ್ಗಿ ಏನೋ ಮಾಡೋಕ್ಕೆ ಹೋಗಿ ಇಟ್ಟಾಸ್ಕೊಂಡು ಹೊಡೆದಂತೆ ಅವ್ರ ಅಪ್ಪನ್ನ ಕೇಳಿದ್ನಪ್ಪ ಅಂದು ಜನ ಹೇಳೋರು ನನಗೆ. ಅದೇ ಅಲ್ಲ ಒಬ್ಬ ಡ್ಯೂಂದನು ಇದೇ ರೀತಿ ದುರಾಂಕರವಾಗಿ ಮೆರೆದ ಇವನು ಕ್ಷೇತ್ರದ ಜನ ಇವನು ಕುಡಿತಾರೆ. ಇದೇ ಥರ ದುರಾಂಕರವಾಗಿ ಸುಳ್ಳು ಹೇಳ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಹೋದ್ರೆ ಕ್ಷೇತ್ರದ ಜನ ಇವನು ಕುಡಿತಾರೆ. ಇನ್ನು ನನ್ನ ಕ್ಷೇತ್ರದಲ್ಲಿ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲಿ, ನಾನು ಯಾವ ತನಿಖೆಗೂ ಹೆದರಲ್ಲ ಅಂತ ಸುರೇಶ್ ಗೌಡ ಸವಾಲೆಸೆದ್ರೆ, ಸುರೇಶ್ ಗೌಡ ನೀನು ನಿನ್ನ ದುರಂಕಾರವನ್ನ ಬಿಟ್ಟು ಬಿಡು, ಇದನ್ನ ನಿನ್ನ ಚೇಲಾಗಳ ಹತ್ತಿರ ಇಟ್ಟುಕೋ, ನನ್ನ ಹತ್ತಿರ ನಡೆಯೋದಿಲ್ಲ ಅಂತ ಗೌರಿಶಂಕರ್ ವಾಗ್ಬಾಣವನ್ನ ಬಿಟ್ಟಿದ್ದಾರೆ. ಏನು ಅಧಿಕಾರ ಇದೆ ಅವ್ರಿಗೆ? ದಬ್ಬಾಳಿಕೆ ಮಾಡೋದೆಲ್ಲ ನಡೆಯಲ್ಲ ಅಂತ ಹೇಳ್ತೀನಿ. ನಾನು ಮುಖ್ಯಮಂತ್ರಿಗೆ ಕಾಗದ ಬರೀತೀನಿ. ಈ ಥರ ಎಲ್ಲ ಧೋರಣೆಗಳನ್ನು ಇಟ್ಕೊಳ್ಳೋದ್ರೆ ನೆಟ್ಗಿರಲ್ಲ ಅಂತೇಳಿ. ತನಿಖೆ ಮಾಡ್ಲಪ್ಪ, ನೋಡಪ್ಪ ಕೇಳಪ್ಪ, ತನಿಖೆ ಮಾಡಲಿ, ತಪ್ಪಿಸೋದ್ರ ಮೇಲೆ ಕ್ರಮ ತಗೊಳ್ಳಿ. ನನ್ನ ಸೇರಿಸ್ಕೊಡ್ಲಿ ಲೋಕಾಯುಕ್ತಕ್ಕೆ. ನಾನು ತಪ್ಪಿದ್ರೆ ಶಿಕ್ಷೆ ಮಾಡೋಕ್ಕೆ ರೆಡಿ ಇದೀವಲ್ಲ.